ಕನ್ಯಾ ರಾಶಿಯವರೇ, ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ಆ ರಾತ್ರಿ ನೀವು ತಲೆ ತಾಗಿ ಮೌನವಾಗಿ ಅತ್ತಿದ್ದ ಕ್ಷಣದಿಂದಲೇ ಬ್ರಹ್ಮಾಂಡ ನಿಮಗೆ ಹೊಸ ಕತೆ ಬರೆಯಲು ಆರಂಭಿಸಿದೆ. ಯಾರಿಗೂ ಹೇಳದೆ ಹೋದ ದುಃಖಗಳು, ಒಳಗಿಡುಕೊಂಡ ನೋವು, ಇವೆಲ್ಲವೂ ಈಗ ಬದಲಾವಣೆಯ ದೀಪ ಬೆಳಗುವ ಮುಂಚಿನ ಕತ್ತಲೆ ಮಾತ್ರ. ಈ 2026ರ ಆರಂಭದಲ್ಲೇ ನಿಮ್ಮ ಜೀವನದ ಗ್ರಹಚಕ್ರದಲ್ಲಿ ಒಂದು ಅಸಾಧಾರಣ ಚಲನಾರಂಭವಾಗಿದೆ. ಅದು ಸಾಮಾನ್ಯ ಸಮಯವಲ್ಲ. ಇದು ಕರ್ಮದ ಹೊಸ ಅಧ್ಯಾಯದ ಆರಂಭ. ಗುರುಗ್ರಹ ನಿಮ್ಮ ಅದೃಷ್ಟ ಭವನದ ಮೇಲೆ ಬೆಳಗುತ್ತಿದ್ದಾನೆ. ಆ ಪ್ರಕಾಶದ ಅಲೆಯಲ್ಲಿ ನಿಮ್ಮ ಹೃದಯದ ಗಾಯಗಳಿಗೆ ಉಷ್ಣತೆ ಕೊಡುತ್ತದೆ. ನೀವು ಗತ ವರ್ಷ ಮಾಡಿದ ಸೇವೆ, ಪ್ರೀತಿಯ ಸತ್ಯತೆ ಮತ್ತು ನಂಬಿಕೆಯಿಂದ ಕೆಲಸ ಮಾಡಿದ ಪ್ರತಿಯೊಂದು ಕ್ಷಣವೂ ಈಗ ಫಲ ನೀಡುವುದಕ್ಕೆ ಸಿದ್ಧವಾಗುತ್ತಿದೆ. ಆದರೆ ಈ ಫಲ ಎಷ್ಟು ತಡವಾದರೂ ಅದು ಅದೇ ತೀವ್ರತೆಯ ಸಂತೋಷವನ್ನು ಕೊಡುವಂತಹದು. ಗುರು ನಿಮ್ಮ ಮಾತುಗಳಿಗೆ ಮತ್ತೆ ಶಕ್ತಿ ನೀಡುತ್ತಿದ್ದಾನೆ. ಮೌನವಾಗಿದ್ದವರು ಮಾತನಾಡುತ್ತಾರೆ, ತಡೆಯಲ್ಪಟ್ಟ ಮಾತುಗಳು ಅವಕಾಶ ಪಡೆಯುತ್ತವೆ. ಯಾರೋ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. ಈಗ ಅವರ ದೃಷ್ಟಿ ಬದಲಾಗುತ್ತದೆ. ಅವರು ನಿಮ್ಮ ಕಣ್ಣಿನ ಹಳೆಯ ನೋವನ್ನೇ ಓದುತ್ತಾರೆ. ಶನಿಗ್ರಹ ಈಗ ಆರಾಮದಿಂದ ಕುಳಿತುಕೊಂಡಿಲ್ಲ. ಅವನು ಪರೀಕ್ಷಿಸುತ್ತಿದ್ದಾನೆ, ನೀವು ಎಷ್ಟು ತಾಳ್ಮೆಯುಳ್ಳವರು, ಜೀವನದ ತಿರುವುಗಳಲ್ಲಿ ಎಷ್ಟು ದೃಢವಾಗಿ ನಿಂತುಕೊಳ್ಳಬಲ್ಲಿರಿ. ಈ ಶನಿ ಪ್ರಯೋಗದ ಅಂತ್ಯ ಹತ್ತಿರದ ದಿನಗಳಲ್ಲಿ ಕಾಣಿಸುವುದು. ಮುಂದೆ ಬರುವ 14 ದಿನಗಳಲ್ಲಿ ಇಂತಹ ಘಟನೆಯೊಂದು ನಡೆಯಬಹುದು. ಅದು ನಿಮಗೆ ದೀರ್ಘಕಾಲದ ಶಾಂತಿಯನ್ನು ತರಬಹುದು. ನಿಮ್ಮ ಎದುರಿಗೆ ಬಂದ ಸಂದರ್ಭಗಳು ನಿಮಗೆ ತೊಂದರೆ ಕೊಟ್ಟರೂ ಅದರೊಳಗೆ ಬ್ರಹ್ಮಾಂಡ ಹಾಕಿದ ಗೂಢ ಆಶೀರ್ವಾದವಿದೆ. ರಾಹು ನಿಮ್ಮ ಕನಸುಗಳ ಮನೆಗೆ ಕತ್ತಲೆಯ ರೇಷ್ಮೆ ಬಿಚ್ಚುತ್ತಿದ್ದಾನೆ. ಆದರೆ ಆ ಕತ್ತಲೆಯೊಳಗೆ ಒಂದು ವಿಸ್ಮಯಕರ ಪ್ರಕಾಶದ ಬಿಂದು ಬೆಳಗಲಾರಂಭಿಸಿದೆ. ಈ ಸಮಯದಲ್ಲಿ ನೀವು ನಿಮ್ಮೊಳಗಿನ ಗುಪ್ತ ಶಕ್ತಿಯನ್ನು ಅರಿಯುವಿರಿ. ಯಾರಾದರೂ ನಿಮ್ಮನ್ನು ಹಿಂದೆ ಕೆಳಗೆಳೆಯಲು ಪ್ರಯತ್ನಿಸಬಹುದು. ಆದರೆ ಅಂತರಂಗ ಶಕ್ತಿ ಈಗ ನಿಮ್ಮ ಕಾವಲುಗಾರ. ನೀವು ಹಿಂದೆ ಕಳೆದುಕೊಂಡ ಆತ್ಮವಿಶ್ವಾಸ ಈ ವಸಂತದ ಹೊತ್ತಿನಲ್ಲಿ ಮರುಹುಟ್ಟಲಿದೆ. ಹಾಗೆ ಈ ವರ್ಷದಲ್ಲಿ ನಿಮ್ಮ ಕಣ್ಣೀರು ನಿಜವಾಗಿಯೂ ನಗುವಿನ ಕಾರ್ಮಿಕ ಉಡುಗೊರೆಯಾಗಿ ತಿರುಗಲಿದೆ. ಪ್ರತಿದಿನ ನೀವು ಎದುರಿಸುತ್ತಿರುವ ಸಣ್ಣ ಸಣ್ಣ ನೋವುಗಳು ಈಗ ಹೊಸ ವ್ಯಕ್ತಿತ್ವದ ತಾಣವನ್ನು ನಿರ್ಮಿಸುತ್ತಿವೆ. ಕೆಲಸದ ಸ್ಥಳದಲ್ಲಿ ನಿಶ್ಶಬ್ದವಾದ ಅಡೆತಡೆಗಳನ್ನು ನೀವು ಅನುಭವಿಸಿದ್ದೀರಿ. ಕೆಲವರು ನಿಮ್ಮ ಶ್ರದ್ಧೆಯನ್ನು ಅಣಕ ಮಾಡಿದರು. ಆದರೆ ಸತ್ಯದ ಶಕ್ತಿ ನಿಮ್ಮ ಹಾದಿಯಲ್ಲಿದೆ. ನಿಮ್ಮ ಮಾತು, ನಿಮ್ಮ ಪ್ರಾಮಾಣಿಕತೆ, ಇವುಗಳು ಈ ತಿಂಗಳ ಒಳಗೆ ಒಳ್ಳೆಯ ರೀತಿಯಲ್ಲಿ ಪ್ರತಿಫಲಿಸಲಿವೆ. ಹನಿ ಹನಿ ಅಳಿಕೆಯು ಈಗ ನಗು ಬರುವ ಮಳೆ. ಮನಸ್ಸು ತುಂಬಾ ಭಾರವಾಗಿದ್ದ ಸಂದರ್ಭಗಳಲ್ಲಿ ನೀವು ಒಂದು ಮಾತನ್ನಾದರೂ ಕೇಳಿದ್ದೀರಾ? ಈ ಧರೆಯು ಶೂನ್ಯತೆಯ ಬಿಟ್ಟು ಹೋಗಿಸಿದರೆ ಬ್ರಹ್ಮಾಂಡ ಅದನ್ನು ಮರುಸ್ಥಾಪಿಸುತ್ತದೆ. ಹೌದು, ಅದೇ ನಡೆಯಲು ಸಿದ್ಧವಾಗುತ್ತಿದೆ. ಈ ವರ್ಷದ ಮಧ್ಯಭಾಗಕ್ಕಿಂತ ಮುಂಚೆ ನೀವು ಬಿಟ್ಟು ಹೋದ ಎಲ್ಲ ಕನಸುಗಳು ಒಂದೊಂದು ಪುಟವಾಗಿ ಮರಳಿ ಕಾಣುತ್ತವೆ. ವಿಶ್ವವು ಈಗ ನಿಮ್ಮ ಪರ ವಾದಿಸುತ್ತಿದೆ. ಒಂದು ಅಸಾಧಾರಣ ಸೂಚನೆ ಗುರುವಾರದ ಬೆಳಿಗ್ಗೆಯಲ್ಲಿ ಬರಬಹುದು. ಅದು ಪತ್ರವಾಗಿರಬಹುದು, ಕರೆ ಆಗಿರಬಹುದು, ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಮಾತನಾಡಿದ ಸುದ್ದಿ ಆಗಿರಬಹುದು. ಅದು ನಿಮ್ಮೊಳಗಿನ ಹಳೆಯ ಆಶೆಯನ್ನು ಪುನರುಜ್ಜೀವನಗೊಳಿಸುತ್ತದೆ. ಇಂಥ ದಿನಗಳಲ್ಲಿ ನಿಮ್ಮ ಪ್ರೇರಣೆ ಹೆಚ್ಚುತ್ತದೆ. ಕೆಲಸದಲ್ಲಿ ಹೊಸ ಪ್ರಸ್ತಾಪ, ವ್ಯವಹಾರದಲ್ಲಿ ಹೊಸ ಜೊತೆಯ ಸಂಬಂಧ, ಅಥವಾ ಯಾರಾದರೂ ನೀಡುವ ಭರವಸೆಯಿಂದ ನಿಮ್ಮ ಹೃದಯ ಹಗುರವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕರ್ಮ ಫಲ ನೀಡುತ್ತದೆ. ಆದರೆ ಗುರುಗ್ರಹ ನಿಮ್ಮ ಮನಸ್ಸಿಗೆ ನೀಡುವ ಸಂದೇಶ ಸ್ಪಷ್ಟ: ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ನೀವು ಬಯಸಿದ ಸಮಯ ಬರುವಂತಾಗಿದೆ. ಹಣದ ವಿಚಾರದಲ್ಲಿ ಅಸ್ಪಷ್ಟತೆ ಇದ್ದರೂ ಹಳೆ ಸಾಲದ ಸಮಸ್ಯೆ ಪರಿಹಾರವಾಗುವ ಹೊಸ ಹಾದಿ ತೆರೆಯುತ್ತದೆ. ಹಣ ನೀರಿನಂತೆ ಹರಿಯಲು ಪ್ರಾರಂಭಿಸಿದಾಗ ನೀವು ನಿಮ್ಮ ಜೀವನದ ಶ್ರಮ ಎಷ್ಟು ಸಾರ್ಥಕವಾಗಿತ್ತೆಂಬುದನ್ನು ಮನಗಾಣುತ್ತೀರಿ. ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಪ್ರತಿಫಲ. ಮನಸ್ಸಿನ ವಿಷಯದಲ್ಲಿ ಒಂದು ಬಿಗುತನದ ಬಾಗಿಲು ತೆರೆಯುತ್ತದೆ. ಹಳೆಯ ಸಂಬಂಧದ ವಿಚಾರದಲ್ಲಿ ಅನೈಕ್ಯ ಉಂಟಾಗಿದ್ದರೆ ಅದು ಸರಿಯಾಗಿ ಬದಲಾವಣೆಗೆ ಆರಂಭ. ಕೆಲವರಲ್ಲಿ ಮತ್ತೆ ಹಳೆಯ ಸ್ನೇಹಿತ ಅಥವಾ ಪ್ರೀತಿಯ ವ್ಯಕ್ತಿಯಿಂದ ಸಂಪರ್ಕ ಬರುವುದು ಸಾಧ್ಯ. ನೀವು ಅಳುತ್ತಿದ್ದ ದಿನಗಳಲ್ಲಿ ಆ ವ್ಯಕ್ತಿಯು ಮೌನವಾಗಿಯೇ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದನು. ಈಗ ಸಮಯ ಬರಲು ಬಾಕಿಯಿಲ್ಲ. ಒಂದು ಮಾತು, ಒಂದು ಬೆಳಕು, ಒಂದು ಕ್ಷಣ, ಅದು ನಿಮ್ಮ ಹೃದಯದ ನೋವಿನ ಕೊನೆಗೆ ನಗು ತರಲಿದೆ. ಈ ಬಾರಿ ಬ್ರಹ್ಮಾಂಡದ ಆಟವೇ ಬದಲಾಗಿದೆ. ಕನ್ಯಾ ರಾಶಿಯವರೇ, ನೀವು ಹಿಂದಿನ ವರ್ಷಗಳ ನೋವನ್ನು ತಡೆದ ಕಾರಣಕ್ಕೆ ಈ ವರ್ಷ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತಿದೆ. ಕಾಲದ ಸರಣಿ ಈಗ ನಿಮ್ಮ ಕಡೆ ತಿರುಗಿದೆ. ಶನಿಗ್ರಹ ತನ್ನ ಪರೀಕ್ಷೆ ಎಂಬ ಬಾಗಿಲು ಮುಚ್ಚುತ್ತಿದ್ದಾನೆ. ಗುರು ಆದರೆ ನಿಮ್ಮನ್ನು ಪ್ರೋತ್ಸಾಹಿಸುವ ದೀಪ ಹಚ್ಚುತ್ತಿದ್ದಾನೆ. ಮನಸ್ಸು ಹೇಳುವಂತ ಶಾಂತಿ ಈ ವರ್ಷ ನೀವು ಕಂಡುಕೊಳ್ಳುತ್ತೀರಿ. ನಿಜವಾದ ತೃಪ್ತಿಯ ಭಾವನೆ, ಹಲವು ವರ್ಷಗಳಿಂದ ಕಾದಿದ್ದ ಸಮಾಧಾನದ ಕ್ಷಣ, ಅವುಗಳು ನಿಧಾನವಾಗಿ ನಿಮ್ಮ ಹಾದಿಯತ್ತ ಬರುತ್ತಿವೆ. ನಿಮ್ಮ ಕೆಲಸದ ವೃತ್ತಿಯಲ್ಲಿ ಒಂದು ಮಾರ್ಪಾಡು ಈಗಾಗಲೇ ನಡೆಯುತ್ತಿದೆ. ಅದು ನಿಮಗೆ ಮೊದಲಿಗೆ ಭಯ ಹುಟ್ಟಿಸಬಹುದು, ಆದರೆ ಅದೇ ಬದಲಾವಣೆ ಮುಂದೆ ಆಶೀರ್ವಾದವಾಗುತ್ತದೆ. ಸಹೋದ್ಯೋಗಿಗಳಲ್ಲಿ ಒಬ್ಬರು ದೀರ್ಘಕಾಲದ ಶ್ರಮದ ಫಲವನ್ನು ತೋರಿಸುತ್ತಾರೆ ಮತ್ತು ಅದರಿಂದ ನಿಮಗೂ ಬೆಳಕಿನ ಹಾದಿ ತೆರೆದುಕೊಳ್ಳುತ್ತದೆ. ಆಂತರಿಕ ಆತ್ಮವಿಶ್ವಾಸ ನಿಮ್ಮ ನಿಜವಾದ ಶಸ್ತ್ರ.
ನೀವು ಕಳೆದ ವರ್ಷಗಳಲ್ಲಿ ಹಲವು ಬಾರಿ ಇದು ನನ್ನ ಪಾಲಿಗೆ ಸಾಧ್ಯವೇ ಎಂದು ನಿಮ್ಮನ್ನೇ ಪ್ರಶ್ನಿಸಿದ್ದೀರಿ. ಆದರೆ ಈ ಬಾರಿ ನಿಮ್ಮ ಮೆಟ್ಟಲು ಬೊಬ್ಬೆ ಹೊಡೆಯುವ ಯಶಸ್ಸು ನಿಮ್ಮ ಬಳಿಯೇ ಬಂದು ನಿಲ್ಲುತ್ತದೆ. ಹಣಕಾಸಿನ ವಿಷಯದಲ್ಲಿ ಗುರು ನಿಮಗೆ ಸಿದ್ಧತೆ ಕೇಳುತ್ತಿದ್ದಾನೆ. ಅತಿಯಾದ ಹೂಡಿಕೆ ಅಥವಾ ಅಪಾಯಗಳನ್ನು ದೂರ ಇಡಿ. ಆದರೆ ಹೊಸ ಅವಕಾಶ ಬರುತ್ತಿದೆ. ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಯೋಜನೆ ಎಂಬ ರೂಪದಲ್ಲಿ ಆ ಕ್ರಮವನ್ನು ಸಹಜವಾಗಿ ಸ್ವೀಕರಿಸಿ, ಆತಂಕದಿಂದ ಅಲ್ಲ, ಧೈರ್ಯದಿಂದ. ಅದರೊಳಗಿನ ಸಂಪಾದನೆಯ ಶಕ್ತಿ ಮಹತ್ತರವಾಗಿರುವುದು. ಆದರೆ ಶನಿಗ್ರಹ ಹೇಳುತ್ತಾನೆ, ಶ್ರಮವಿಲ್ಲದೆ ಬಂಧನವಿಲ್ಲ. ಆದ್ದರಿಂದ ನಿಮ್ಮ ಶ್ರಮವೇ ಫಲ ನೀಡುವ ಮೂಲ. ಯಾವ ಕೆಲಸವನ್ನಾದರೂ ಪ್ರೀತಿಪೂರ್ವಕವಾಗಿ ಮಾಡಿದರೆ ಅದು ನಿಮಗೆ ಆಧಾರವಾಗುವುದು. ಪ್ರೇಮದ ವಿಷಯದಲ್ಲಿ ಒಂದು ಅದ್ಭುತ ಘಟನೆಯು ನಡೆದಂತಾಗಬಹುದು. ಕೆಲವರು ತಮ್ಮ ಹಳೆಯ ಸತ್ಯ ಪ್ರೇಮವನ್ನು ಮರಳಿ ಕಂಡುಕೊಳ್ಳುತ್ತಾರೆ. ಕೆಲವರಲ್ಲಿ ಹೊಸ ಸಂಪರ್ಕವು ಹುಟ್ಟುತ್ತದೆ. ಅದು ಅಚ್ಚರಿಯ ರೀತಿಯಲ್ಲಿ ನಡೆಯುತ್ತದೆ. ಉದಾಹರಣೆಗೆ, ಊಹಿಸದ ಸ್ಥಳದಲ್ಲಿ ಯಾರೋ ಹೊಸ ಆತ್ಮ ಪರಿಚಯವಾಗುತ್ತಾರೆ. ಆ ನೋಟವು ನಿಮ್ಮ ಹೃದಯದ ಹಳೆಯ ಗಾಯವನ್ನು ಶಮನಗೊಳಿಸುತ್ತದೆ. ಈ ಸಂಬಂಧದಲ್ಲಿ ಅಂಶಗಳು ಮೌನವಾಗಿರಬಹುದು, ಆದರೆ ಅದರೊಳಗಿನ ಭಾವನೆ ನಿಜವಾಗಿರುತ್ತದೆ. ನೀವು ಬಯಸಿದವರಿಗೆ ಹತ್ತಿರವಾಗಲು ಕಾಲ ಸಹಕಾರ ನೀಡಲಿದೆ. ಮನೆಯಲ್ಲಿ ಶಾಂತಿ ದೊರೆಯುತ್ತದೆ. ಕುಟುಂಬದವರೊಂದಿಗೆ ಮನಮಿಡಿತ ಹೆಚ್ಚುತ್ತದೆ. ಹಳೆಯ ತಕರಾರುಗಳು ಶಮನಗೊಂಡು ಎಲ್ಲರೂ ಸುಸಮಾಧಾನದಿಂದ ಕೂತು ಮಾತನಾಡುವ ಸ್ಥಿತಿ ಕಾಣಬಹುದು. ಮನೆಗೆ ಒಬ್ಬ ಹಿರಿಯರಿಂದ ಆಶೀರ್ವಾದ ದೊರೆಯುತ್ತದೆ. ಅದು ನಿಮಗೆ ನಿಜವಾದ ಆತ್ಮಿಕ ಶಾಂತಿ ನೀಡುವುದರಲ್ಲಿ ಸಂದೇಹವಿಲ್ಲ. ನಿಮ್ಮ ಹಿರಿಯರು ಹಳೆಯ ಕಾಲದಲ್ಲೇ ಹೇಳಿದ್ದ ಮಾತುಗಳು ಈಗ ಸತ್ಯವಾಗಿ ತೋರುತ್ತವೆ. ಆರೋಗ್ಯದ ವಿಷಯದಲ್ಲಿ ನೀವು ಅಳುತ್ತಿದ್ದ ದಿನಗಳಲ್ಲಿ ಮನೋಭಾರದ ಕಾರಣದಿಂದ ದೇಹ ಹಾನಿಗೊಳಗಾಗಿದ್ದಿರಿ. ಆದರೆ ಈಗ ಶಕ್ತಿ ಮರಳಿ ಬರುತ್ತಿದೆ. ಮನಸ್ಸು ಹಗುರವಾಗುತ್ತಲೇ ದೇಹವು ಆರೋಗ್ಯವನ್ನು ಪುನಃ ಪಡೆಯುತ್ತದೆ. ವಿಶೇಷವಾಗಿ ರಕ್ತದ ಒತ್ತಡ ಅಥವಾ ನಿಲುವಿನ ಸಮಸ್ಯೆ ಇದ್ದವರು ಅದು ನಿಧಾನವಾಗಿ ಸರಿಯಾಗುತ್ತದೆ. ಪ್ರಾತಃ ಕಾಲದ ಬೆಳಕು ಅಥವಾ ಸಂಜೆ ನಡೆ, ಇವುಗಳು ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹ ನೀಡುತ್ತವೆ. ಬ್ರಹ್ಮಾಂಡ ಹೇಳುತ್ತಿದ್ದಂತೆಯೇ ನಿಮ್ಮ ಜೀವಶಕ್ತಿ ಪುನರುದ್ಭವಗೊಳ್ಳುತ್ತಿದೆ. ಮುಂದಿನ 10-14 ದಿನಗಳಲ್ಲಿ ಸಂಭವಿಸಲಿರುವ ಒಂದು ಘಟನೆಯು ನಿಮ್ಮ ಜೀವನದ ಉಪಾಧಿಗೆ ಹೊಸ ಚಾಪ್ಟರ್ ತೆರೆಯಬಹುದು. ಅದೊಂದು ಫೋನ್ ಕರೆ ಆಗಿರಬಹುದು, ಹೊಸ ಕೆಲಸದ ಆಹ್ವಾನ ಆಗಿರಬಹುದು, ಅಥವಾ ದೂರದ ಸ್ಥಳದಿಂದ ಬಂದ ಮಾಹಿತಿ ಆಗಿರಬಹುದು. ಅದು ಕೇಳುತ್ತಿದ್ದಂತೆಯೇ ನಿಮ್ಮ ಹೃದಯದಲ್ಲಿ ವಿದ್ಯುತ್ ತರಂಗ ಹರಿಯಬಹುದು. ಕೆಲವು ಕ್ಷಣದ ನಿಶ್ಶಬ್ದ ಸಂತೋಷ, ಅದೇ ನಿಮ್ಮ ನಗುವಿನ ಪ್ರಾರಂಭ. ನೀವು ಗತ ತಿಂಗಳಲ್ಲಿ ಅನುಭವಿಸಿದ ವ್ಯಥೆಗಳು ಈಗ ಅರ್ಥವಾಗಲಾರಂಭಿಸುತ್ತವೆ. ಅಂದು ಕಳೆದುಕೊಂಡಂತೆ ಕಂಡಿದ್ದ ಅವಕಾಶಗಳು ಸರಿ ಸಮಯದಲ್ಲಿ ಮರಳಿ ಬರಲಾರಂಭಿಸುತ್ತವೆ. ಅದು ನಿಮ್ಮ ಧೈರ್ಯಕ್ಕಾಗಿ ಬ್ರಹ್ಮಾಂಡ ನೀಡುವ ಬಹುಮಾನ. ಈ ಸಂದರ್ಭದಲ್ಲಿ ಗುರು ನಿಮ್ಮದನು, ಶನಿ ನಿಮ್ಮ ಪರಿಶ್ರಮ, ರಾಹು ನಿಮ್ಮ ಬುದ್ಧಿ, ಈ ಮೂರು ಸೇರಿ ಅಸಾಧ್ಯವನ್ನು ಸಾಧ್ಯವಾಗಿಸುತ್ತವೆ. ಸ್ಫೋಟದ ಹಂತದಲ್ಲಿರುವ ಯೋಜನೆ ಮತ್ತೆ ಚಲನವಲನ ಕಾಣಲು ಆರಂಭಿಸುತ್ತದೆ. ಅಧಿಕೃತ ದಾಖಲೆಗಳು, ಕಾಗದ ಪತ್ರಗಳು ಅಥವಾ ಒಪ್ಪಂದ ಕಾರ್ಯಗಳಿಗೆ ಸಹ ಶಕ್ತಿ ಒದಗುತ್ತದೆ. ನೀವು ರಾಜಕೀಯ, ಶಿಕ್ಷಣ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈಗ ನಿಮ್ಮ ಕಾರ್ಯ ಸ್ಪಷ್ಟ ಫಲ ಕೊಡಲಾರಂಭಿಸಬಹುದು. ಬದಲಾವಣೆಗಳು ಮೊದಲು ತೊಂದರೆ ತಂದಂತೆ ಕಾಣಬಹುದು, ಆದರೆ ಅವು ಹೊಸ ಸ್ಥಿರತೆಯ ದಾರಿಪಟ್ಟು ಆಗುತ್ತವೆ. ಈ ವರ್ಷ ನಿಮ್ಮ ಕನಸುಗಳನ್ನು ಪರೀಕ್ಷಿಸಲು ಶನಿಗ್ರಹ ಕೊನೆಯ ಬಾಣ ಪ್ರಯೋಗಿಸುತ್ತಾನೆ. ಕೆಲ ನಿಮಿಷಗಳ ಭಯ, ಅಪನಂಬಿಕೆ ಅಥವಾ ಹಳೆಯ ಮತ್ತೆ ಮೆಲುಕು ಹಾಕಬಹುದು. ಆದರೆ ನೆನಪಿನಿಡಿ, ಕತ್ತಲೆ ಬೆಳಗುವ ಮೊದಲು ಗಾಢವಾಗುತ್ತದೆ. ಆ ಕ್ಷಣಗಳಲ್ಲಿ ನಿಮ್ಮ ಪ್ರಾರ್ಥನೆ ಬ್ರಹ್ಮಾಂಡದ ಕಿವಿಗೆ ಬೀಳುತ್ತದೆ. ನಿಮಗೆ ಸಾಧ್ಯವಾಗದಂತೆ ಕಂಡಿದ್ದದ್ದನ್ನು ನಿಮ್ಮ ಮುಂದೆ ಮಾಡಲು ಕಾಲ ತಾನೇ ಮುಂದಾಗುತ್ತದೆ. ಒಮ್ಮೆಯಾದರೂ ಆಳವಾದ ಹತಾಶೆ ನಿಮಗೆ ಪ್ರಶ್ನೆ ಕೇಳಿರಬಹುದು, ನನ್ನ ಪ್ರಯತ್ನಕ್ಕೆ ಯಾಕೆ ಫಲವಿಲ್ಲ? ಈಗ ಉತ್ತರ ಬಂದಿದೆ, ಆದರೆ ನಗುವಿನ ರೂಪದಲ್ಲಿ. ನೀವು ಕಳೆದ ವರ್ಷ ಕಳೆದುಹೋದ ಸ್ನೇಹಿತರಿಂದ ಶಾಂತಿಯ ಮಾತು ಕೇಳಬಹುದು. ಅಥವಾ ನಿಮ್ಮ ಪರಿಣತಿಯನ್ನು ಗುರುತಿಸಿ ಯಾರೋ ಕೆಲಸಕ್ಕಾಗಿ ಕರೆದೊಯ್ಯಬಹುದು. ಇಲ್ಲಿ ಪ್ರತಿ ಸುಳಿವು ಹೊಸ ದಿಕ್ಕಿನ ಆಶೀರ್ವಾದವೇ ಆಗಿದೆ. ಹೀಗಾಗಿ ಕನ್ಯಾ ರಾಶಿಯವರೇ, ನಂಬಿ, ನಿಮ್ಮ ಅಳಿಕೆಯು ದೈವಿ ಕ್ರಮದ ಭಾಗವಾಗಿತ್ತು. ಅದೇ ಕಣ್ಣೀರು ಈಗ ನಾಣ್ಯದ ಪಕ್ಕದ ಮುಖವಾಗುತ್ತಿದೆ. ನಗುವಿನ ಕಾಲ ಬದಲಾಗಿದೆ. ಶನಿಗ್ರಹದ ಪರೀಕ್ಷೆ ಪೂರ್ತಿಯ ಹಂತದಲ್ಲಿದೆ. ಗುರುಗ್ರಹದ ದಯೆ ನಿಮಗೆ ಹೊಸ ಬೆಳಕಿನ ಹಾದಿ ಕೊಡುತ್ತಿದೆ. ಮುಂದೆ ಬರುವ ಭಾಗದಲ್ಲಿ ನೀವು ಅನುಭವಿಸಬೇಕಾದ ಅತಿ ವಿಶಿಷ್ಟ 2026 ತಿರುವುಗಳು ಮತ್ತು ನಿಮಗೆ ಮಾತ್ರ ಸಿಗುವ ಧನ್ಯ ಕ್ಷಣಗಳನ್ನು ವಿವರಿಸುತ್ತೇನೆ. ಈ ಭಾಗದಲ್ಲಿ ಕನ್ಯಾ ರಾಶಿಯವರ ಅದ್ಭುತ ಪುನರುತ್ಥಾನದ ಕಥೆ ಆರಂಭವಾಗುತ್ತದೆ. ನೀವು ಎದುರಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮ ಒಳಗಿನ ಶಕ್ತಿಯನ್ನು ಕತ್ತಲೆಯಿಂದ ಹೊರಗೆ ಎಳೆದಿತ್ತು. ಈಗ ಆ ಶಕ್ತಿ ಭೂಮಿಯಲ್ಲಿ ಬೆಳಕಿನ ಕಿರಣವಾಗಿ ಬೆಳಗುತ್ತಿದೆ. ನೀವು ಎಷ್ಟೇ ಮೌನವಾಗಿದ್ದರೂ ನಿಮ್ಮ ಆತ್ಮದ ಶಬ್ದ ಬ್ರಹ್ಮಾಂಡದ ಕಿವಿಗೆ ತಲುಪಿದೆ. ಅದಕ್ಕಾಗಿಯೇ ಈ ವರ್ಷ ನಿಮ್ಮ ಕಣ್ಣೀರು ಕರ್ಮದ ಬೀಜವಾಗಿ ನಗುವಿನ ಹೂವನ್ನು ನೀಡುತ್ತಿದೆ. ಮನಸ್ಸಿನಲ್ಲಿ ಒಂದು ಹೊಸ ಶಾಂತಿ ಕಾಣಲು ಆರಂಭವಾಗುತ್ತದೆ. ಹಳೆಯ ನೋವುಗಳನ್ನು ತೊರೆದು ಮುಂದೆ ನಡೆಯಲು ನಿಮಗೆ ಅನುಮತಿ ದೊರಕುತ್ತಿದೆ. ಕಳೆದ ವರ್ಷಗಳ ಹಿಂತಿರುಗುವ ವಾಸ್ತವಗಳಿಂದ ನೀವು ಭಯಗೊಂಡಿದ್ದರೆ ಈಗ ಅದರ ಎಲ್ಲಾ ಚಿಹ್ನೆಗಳು ನಗುವಿನಲ್ಲಿ ಕರಗಿ ಹೋಗುತ್ತವೆ. ಕತ್ತಲೆಯೊಳಗಿದ್ದ ಭಾಗ್ಯಕ್ಕೆ ಹೊಸ ಪಥ, ಹೊಸ ಬೆಳಕು.
ಮತ್ತು ಆ ಬೆಳಕಿನಲ್ಲಿ ನಿಮ್ಮ ಹಾದಿಯು ಇದೀಗ ಸ್ಪಷ್ಟವಾಗಿದೆ. ನಿಮ್ಮ ಕೆಲಸದ ವಿಷಯದಲ್ಲಿ ಒಂದು ದೊಡ್ಡ ಸುದ್ದಿಯು ಬರುತ್ತಿದೆ. ಅದು ನಿಮ್ಮ ಜೀವನದ ಗಮ್ಯವನ್ನು ಬದಲಾಯಿಸಬಲ್ಲಷ್ಟು ಪ್ರಭಾವಶಾಲಿಯಾಗಿರಬಹುದು. ಒಂದು ಪ್ರಶಂಸೆಯ ಪತ್ರ, ಒಂದು ಮೇಲಾಧಿಕಾರಿಯ ಮೆಚ್ಚುಗೆ ಅಥವಾ ಸಾಮಾಜಿಕ ಗಮನ, ಇವುಗಳಲ್ಲಿ ಯಾವುದಾದರೂ ನಿಮ್ಮ ವೃತ್ತಿಯನ್ನು ಹೊಸ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನೀವು ಹಿಂದೆ ಮಾಡಿದ್ದ ಪರಿಶ್ರಮವು ಕೊನೆಗೂ ಕಾಣಿಸಿಕೊಳ್ಳುತ್ತದೆ. ಸಹೋದ್ಯೋಗಿಗಳ ದೃಷ್ಟಿಯಲ್ಲಿ ನಿಮ್ಮ ಸ್ಥಾನ ಗೌರವದ ತುದಿಗೆ ಏರುತ್ತದೆ. ಆದರೆ ಗಮನಿಸಿ, ಗುರುಗ್ರಹದ ಪ್ರಭಾವದ ಜೊತೆಗೆ ಶನಿಗ್ರಹ ತನ್ನ ಕೊನೆಯ ಪರೀಕ್ಷೆಯು ಬೇರ್ಪಡಿಸಿರುವುದು. ಅದು ಮನಸ್ಸಿನ ಹೋರಾಟದ ಮುಖವಾಗಿ ಬಂದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಕೆಲವೇಳೆ ಉತ್ಪಾದಕವಾಗಿ, ಕೆಲವೇಳೆ ವಿಚಿತ್ರವಾಗಿ. ನೀವು ತಪ್ಪಾಗಿ ಅರ್ಥಗೊಂಡರೂ ನಿಶ್ಚಲವಿರಲಿ, ಕರ್ಮ ಈಗ ನೆಮ್ಮದಿಯ ಹಾದಿಯಲ್ಲಿದೆ. ಕ್ಷಮೆಯು ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಅದು ನಿಮಗೆ ಆತ್ಮೀಯ ಮನಸ್ಸಿನ ಶಕ್ತಿಯನ್ನು ಕೊಡುತ್ತದೆ. ರಾಹು ಮತ್ತು ಕೇತುಗಳ ಚಲನೆಯಲ್ಲಿ ಆಗಬಹುದಾದ ಸಂಭವನೆ, ಅದು ನಿಮ್ಮ ಆಂತರಿಕ ಭವಿಷ್ಯದ ಬದಲಾಗುವ ಚಿಹ್ನೆ. ಕೆಲವರು ತಮ್ಮ ವೃತ್ತಿಯನ್ನು ಸಂಪೂರ್ಣ ಬದಲಾಯಿಸುವ ಆಲೋಚನೆ ಮಾಡಬಹುದು. ಕೆಲವು ವರ್ಷಗಳಿಂದ ನಿಮಗೆ ಬೋರ್ ಆಗಿದ್ದ ಕೆಲಸ ಈಗ ಹೊಸ ಉತ್ಸಾಹ ನೀಡಬಹುದು. ನಿಮ್ಮ ಬುದ್ಧಿಶಕ್ತಿಯ ಪಾಸಿಟಿವ್ ಪರಿವರ್ತನೆ ಈ ಸಮಯದಲ್ಲಿ ಸಂಭವಿಸುತ್ತದೆ. ವಿಶ್ಲೇಷಣೆ, ತೀರ್ಮಾನ, ಯೋಜನೆ ಎಲ್ಲವೂ ಸ್ಪಷ್ಟವಾಗಿ ನಡೆಯುತ್ತವೆ. ಹಣದ ವಿಷಯದಲ್ಲಿ ಸಂತೋಷದ ಸುದ್ದಿ, ಹಳೆಯ ಸಾಲದ ಬಿಗುಡಿನಿಂದ ಹೊರಬರುವುದು ಸಾಧ್ಯ. ಬ್ಯಾಂಕ್ ಅಥವಾ ಹಣಕಾಸು ವಿಷಯದಲ್ಲಿ ನಿಮಗೆ ಚಿಕ್ಕ ಸಹಾಯ ದೊರೆಯುತ್ತದೆ. ಅದು ನಿಮ್ಮ ಮುಂದಿನ ಯೋಜನೆಗಳ ಮೂಲಾಧಾರವಾಗುತ್ತದೆ. ಕೆಲವು ಮಂದಿಯು ಹೊಸ ವ್ಯಾಪಾರಕ್ಕೆ ಆರಂಭ ಮಾಡುವುದರಲ್ಲಿ ಯಶಸ್ಸು ಕಾಣಬಹುದು. ನಿಜವಾಗಿ ಬ್ರಹ್ಮಾಂಡ ನಿಮ್ಮ ಪರಿಶ್ರಮಕ್ಕೆ ಹೊಸ ಫಲ ನೀಡುವುದಕ್ಕೆ ಸಿದ್ಧವಾಗಿದೆ. ಪ್ರೇಮ ಮತ್ತು ಕುಟುಂಬದ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಬೆಳವಣಿಗೆಗಳು ನಡೆಯುತ್ತವೆ. ಮನೆಯ ಒಳಗೊಂಡ ಸಮಸ್ಯೆಗಳು ಪರಸ್ಪರ ಭಯದಿಂದ ಪರಿಹಾರಗೊಳ್ಳುತ್ತವೆ. ಇಂತಹ ಸ್ಥಿತಿಯಲ್ಲಿ ಗುರುವಿನ ಪ್ರಭಾವ ನಿಮಗೆ ಹೃದಯಮೈತ್ರಿಯ ಶಾಂತಿ ನೀಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ನೀವು ಬಯಸಿದವರಿಂದ ನಿರೀಕ್ಷಿಸಿದ ಪ್ರೀತಿ ಮತ್ತೆ ಬರಬಹುದು. ಆ ಕ್ಷಣದಲ್ಲಿ ತಾನೇ ನೀವೇ ಅಳುತ್ತಿದ್ದೀರಿ. ಆದರೆ ಆ ಅಳಿಕೆಯ ತಣ್ಣನೆಯಿಂದ ಆ ವ್ಯಕ್ತಿಯ ಹೃದಯ ಬದಲಾಗುತ್ತಿದೆ. ಅವರಿಗೇನು ಮೌನ ಸಂಭವಿಸಬಹುದು, ಆದರೆ ಅದರೊಳಗಿನ ಭಾವನೆ ನಿಮಗೆ ಸ್ಪಷ್ಟವಾಗುತ್ತದೆ. ವರ್ಷಾಂತ್ಯಕ್ಕೆ ಈ ಸಂಪರ್ಕ ಅತ್ಯಂತ ಆಳವಾದ ಬಾಂಧವ್ಯವಾಗಿ ಬೆಳೆಯಬಹುದು. ಆರೋಗ್ಯದ ವಿಚಾರದಲ್ಲಿ ಹೊಸ ಉತ್ಸಾಹ ಬರುತ್ತಿದೆ. ನೀವು ನಡುರಾತ್ರಿ ಅಳುತ್ತಿದ್ದ ದಿನಗಳಲ್ಲಿ ನಿದ್ರೆ ಕಮ್ಮಿಯಾಗಿತ್ತು, ಆಹಾರದಲ್ಲಿ ಆಸಕ್ತಿ ಕಡಿಮೆಯಿತ್ತು. ಈಗ ಮನಸ್ಸಿನ ಶಾಂತಿಯು ಶರೀರದ ಬಲವನ್ನು ಓಡಿಸುತ್ತಿದೆ. ನೀವು ಹೆಚ್ಚು ಸುಲಭವಾಗಿ ನಗುವಿರಿ, ಹೆಚ್ಚು ಶಾಂತವಾಗಿ ಮಾತನಾಡುವಿರಿ. ಸೂರ್ಯನ ಬೆಳಕಿನಲ್ಲಿ ಒಂದು ಸ್ಪಷ್ಟ ನಗು ನಿಮ್ಮ ಮುಖದಲ್ಲಿರುತ್ತದೆ. ಅದು ರಾಶಿಯ ಸ್ವಭಾವವಲ್ಲ, ಅದು ಕರ್ಮದ ಧನ್ಯತೆ. ಈ ಪದ್ಯದಂತ ಜೀವನದಲ್ಲಿ ನೀವು ಕೆಲವು ಅದ್ಭುತ 7 ದಿನಗಳು ಅನುಭವಿಸಲಿದ್ದೀರಿ. ಮೊದಲ ದಿನ ಯಾವ ಸಣ್ಣ ಸಂತೋಷದ ಆಗಮನವಾಗಿದೆಯೋ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ತಿರುವಿನ ದಾರಿ ತೆರೆಸುತ್ತದೆ. 2ನೇ ದಿನ ನೀವು ಯಾರು ಎಂದು ಮರೆತಿದ್ದ ವ್ಯಕ್ತಿಯು ಅಕಸ್ಮಾತ್ ಸಂಪರ್ಕ ಮಾಡಬಹುದು. 3ನೇ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಬದಲಾವಣೆ. 4ನೇ ದಿನ ನೀವು ಅರ್ಥ ಮಾಡಿಕೊಳ್ಳದ ಸಣ್ಣ ಆದರೆ ಶಕ್ತಿಯ ಸೂಚನೆ ಕಾಣಬಹುದು. ಅದು ಕನಸು, ಸಂಕೇತ ಅಥವಾ ಬೆಳೆಯುತ್ತಿರುವ ಶಾಂತಿಯ ಚಿಹ್ನೆ ಆಗಿರಬಹುದು. 5ನೇ ದಿನ ನೀವು ಯಾವಾಗಲೂ ಬಯಸಿದ ಬೆಂಬಲ ದೊರೆಯುತ್ತದೆ. 6ನೇ ದಿನ ನೀವು ನಿಜವಾದ ನಗುವಿನ ಶಕ್ತಿ ಅನುಭವಿಸುತ್ತೀರಿ. ಮತ್ತು 7ನೇ ದಿನ ನೀವು ಕೊನೆಯದಾಗಿ ಗುರುತಿಸಿಕೊಳ್ಳುತ್ತೀರಿ, ನನ್ನ ನೋವಿನ ಕಾರಣಕ್ಕೂ ಅರ್ಥವಿತ್ತು ಎಂದು. ಕರ್ಮದ ತಿರುವು 2026ರಲ್ಲಿ ಸ್ಫೋಟದಂತೆ, ಆದರೆ ಸಕಾರಾತ್ಮಕವಾಗಿ ಬರುತ್ತಿದೆ. ಅದೇ ಕಾಲದಲ್ಲಿ ಯಾರಾದರೂ ಹೊಸ ಕಾರ್ಯದ ಅವಕಾಶ ನೀಡಬಹುದು ಅಥವಾ ನಿಮ್ಮ ಕನಸುಗಳ ಮಲಗಿದ್ದ ಭಾಗವು ಎಚ್ಚರಗೊಳ್ಳಬಹುದು. ನೆನಪುಗಳು ಆದರೂ ಬೆಳಕೆ ಶಕ್ತಿಯಾಗುತ್ತವೆ. ನಿಮ್ಮ ಶಕ್ತಿ ಈಗ ನಗುವಿನ ಮೂಲಕ ಪ್ರಪಂಚಕ್ಕೆ ತೋರಿಸಲು ಸಿದ್ಧವಾಗಿದೆ. ಈ ಸಮಯದಲ್ಲಿ ದೈವಿ ತಾಳ್ಮೆ ಅತ್ಯವಶ್ಯಕ. ಪ್ರಾರ್ಥನೆ, ಧ್ಯಾನ ಅಥವಾ ಗುರುಪಾದ ಪಾದನೆ, ಇವುಗಳಲ್ಲಿ ಯಾವುದಾದರೂ ಮನಸ್ಸಿಗೆ ಬೆಳಕಿನ ಪಥ ನೀಡುತ್ತವೆ. ನಿಮ್ಮ ಜೀವಿತದ ಚಲನವಲನ ಗುರುಗ್ರಹದ ಅನುಗ್ರಹದಿಂದ ಶಕ್ತಿಯುಳ್ಳ ಸ್ಥಿತಿಗೆ ಬೆಳೆಯುತ್ತದೆ. ಹೀಗಾಗಿ ಕನ್ಯಾ ರಾಶಿಯವರೇ, ಕಳೆದ ವರ್ಷಗಳ ಅಳಿಕೆಯ ಬೀಜಗಳು ಈ ವರ್ಷ ನಗುವಿನ ಹೂವಾಗಿ ಅರಳುತ್ತಿವೆ. ಮುಂದಿನ ಭಾಗದಲ್ಲಿ ನಿಮ್ಮ ಪುರಾಣದಂತ ಬದುಕಿನಲ್ಲಿ 2026ರ ಅಂತ್ಯದ ಅತ್ಯಂತ ದಿವ್ಯ ಪರಿವರ್ತನೆ ಮತ್ತು ಶಾಶ್ವತ ಆಧ್ಯಾತ್ಮಿಕ ಬೆಳಕು ಹೇಗೆ ಬರುವುದು ಎಂಬುದನ್ನು ವಿವರಿಸುತ್ತೇನೆ. ಹೀಗೆ ಕನ್ಯಾ ರಾಶಿಯವರ ಜೀವನದ ಆಳವಾದ ಪರ್ವ ಬಂದಿದೆ. ಕಳೆದ ವರ್ಷಗಳ ಅಳಿಕೆ, ನಿರಾಶೆ, ತಿರಸ್ಕಾರ ಇವೆಲ್ಲವೂ ಈಗ ಕರಗಲಾರಂಭಿಸಿವೆ. ಈ 2026ನೇ ವರ್ಷವು ನಿಮ್ಮ ಕರ್ಮದ ದಾರಿಯಲ್ಲಿ ಪ್ರಬಲ ಉಜ್ಜೀವನದ ಸಮಯ. ಒಂದು ಹಳೆಯ ಬಾಗಿಲು ಮುಚ್ಚಿದೆ, ಮತ್ತೊಂದು ಬಾಗಿಲು ನಿಂತಿದೆ. ಅದೇ ಹೊಸ ಕನಸುಗಳ ದ್ವಾರ. ಅದರಾಚೆ ನಗು, ಅದರಾಚೆ ಬೆಳಕು, ಅದರಾಚೆ ನಿಮ್ಮ ಹೊಸ ರೂಪವಾದ ಶಾಂತಿ ನಿಂತಿದೆ. ನಿಮ್ಮ ಮನಸ್ಸಿನೊಳಗಿದ್ದ ಆ ನೋವು, ಅದು ನೀವು ಪ್ರತಿದಿನ ಆಹಾರದಲ್ಲಿಯೂ ಅನುಭವಿಸುತ್ತಿದ್ದ ನೋವು, ಈಗ ಸ್ವಲ್ಪ ಸ್ವಲ್ಪವಾಗಿ ಶಾಂತವಾಗುತ್ತಿದೆ. ಏಕೆಂದರೆ ಬ್ರಹ್ಮಾಂಡ ಹೇಳುತ್ತಿದೆ, ನೀನು ಒಮ್ಮೆ ಆಳಿದ್ದೆ, ಆದರೆ ಈಗ ನಿನ್ನ ನಗು ನನ್ನ ಆಶೀರ್ವಾದದ ಧ್ವನಿ ಆಗಬೇಕು. ಇದು ಕೇವಲ ಶಬ್ದವಲ್ಲ ಕನ್ಯಾ, ಇದು ನಿಜವಾದ ಪರಿವರ್ತನೆ. ಕರ್ಮದ ಗ್ರಹಗಳು ತಮ್ಮ ಪಾತ್ರಗಳನ್ನು ಪೂರೈಸಿವೆ. ಈಗ ನಿಮ್ಮ ಆತ್ಮದ ಬೆಳಕು ಎದುರು ಬರುವ ಕಾಲ.
ಗುರುಗ್ರಹ ಈಗ ನಿಮ್ಮ ಮನಸ್ಸಿನ ಮೊದಲ ಬಾಗಿಲು ತಟ್ಟಿದ್ದಾನೆ. ಆ ತಟ್ಟಿಕೆಯ ಶಬ್ದವು ನಿಮಗೆ ಮೌನದ ಧೈರ್ಯ ತರಲಿದೆ. ನೀವು ಯಾವುದನ್ನು ಬಯಸದೇ ಇದ್ದರೂ ನಿಮ್ಮ ಪಾಲಿಗೆ ಅದು ಬರಲಾರಂಭಿಸಬಹುದು. ಕೆಲವು ಸಮಯಗಳಲ್ಲಿ ಆಸೆಗಳಿಗೆ ಪೂರ್ಣತೆ ದೊರಕದಿದ್ದರೂ ಆ ಅಪೂರ್ಣತೆಗೆ ಅರ್ಥ ಸಿಕ್ಕಿದಂತೆ ಕಾಣಬಹುದು. ಇದು ಕೇವಲ ಅದೃಷ್ಟವಲ್ಲ, ಇದು ನಿಮ್ಮ ಕರ್ಮದ ತಾಳ್ಮೆಯ ಸಂಗ್ರಹ ಫಲ. ಶನಿ ಈಗ ನಿಮಗೆ ಒಂದು ಅತ್ಯಂತ ನಿರ್ಣಾಯಕ ಸಂದೇಶ ಕೊಡುತ್ತಿದ್ದಾನೆ. ನಿಮ್ಮ ತಾಳ್ಮೆಯನ್ನು ಉಳಿಸಿಕೊಳ್ಳು. ನೀನು ಹಿಂದೆ ನೋವನ್ನು ಅನುಭವಿಸಿದ್ದೀಯೆ, ಇಂದು ಆ ನೋವಿನಲ್ಲೇ ನಿನ್ನ ನಗು ಇದೆ. ಈ ಶನಿ ದೃಷ್ಟಿಯಲ್ಲಿ ನಿಮ್ಮ ಜೀವನದ ತರಂಗಗಳು ನಿಶ್ಚಲವಾಗುತ್ತಿವೆ. ನೀವು ಆಳದೊಳಗಿದ್ದವರು, ತಳಮಳವಿಲ್ಲದೆ ಮುಂದೆ ನಡೆಯುವವರು. ಅದಕ್ಕಾಗಿಯೇ ಶನಿ ನಿಮಗೆ ವರಪ್ರಸಾದಿಸುತ್ತಿದ್ದಾನೆ. ರಾಹು ಮತ್ತು ಕೇತುಗಳ ಅತಿ ಗಹನ ಪ್ರಭಾವ ಈ ಹಂತದಲ್ಲಿ ನಿಮಗೆ ಅಸಾಧಾರಣ ಮನೋವಿಕಾಸ ನೀಡುತ್ತದೆ. ನೀವು ಯೋಚಿಸದ ವೃತ್ತಿಯ ಅಥವಾ ಅಧ್ಯಯನದ ದಿಕ್ಕಿನಲ್ಲಿ ಪ್ರಯಾಣ ಮಾಡಬಹುದು. ಯಾರು ನಿಮಗೆ ಇನ್ನೇನು ಸಾಧ್ಯವಲ್ಲದೆ ಎಂದು ಹೇಳಿದರೋ ಅವರೇ ನಿಮ್ಮ ಉದಯದ ಸಾಕ್ಷಿಯಾಗುತ್ತಾರೆ. ಇದು ಕೇವಲ ಅಭಿವೃದ್ಧಿಯ ವರ್ಷವಲ್ಲ, ಇದು ಜೀವಿತದ ಅರ್ಥ ಬದಲಾಯಿಸುವ ವರ್ಷ. ಹಣದ ಸ್ಥಿತಿ ನಿಧಾನವಾಗಿ ಸುಧಾರಿಸುವುದು ಕೇವಲ ಸಂಖ್ಯೆಯಲ್ಲಿ ಅಲ್ಲ, ಅದು ಮನಸ್ಸಿನ ಶಾಂತಿಯಾಗಿಯೂ ಬದಲಾಗುತ್ತದೆ. ನೀವು ಇಚ್ಛಿಸುತ್ತಿದ್ದ ಗೃಹ, ಆಸ್ತಿ ಅಥವಾ ವಾಹನದ ಯೋಜನೆ ಈಗ ಪೂರೈಕೆಯಾಗಬಹುದು. ಆದರೆ ಅದು ಬಂದು ಸೇರಲು ನಿಮ್ಮ ನಗು, ನಿಮ್ಮ ಕೃತಜ್ಞತೆ ಬಹಳ ಮುಖ್ಯವಾಗಿದೆ. ಪ್ರತಿ ರೂಪಾಯಿ ನಿಮ್ಮ ಶ್ರಮದ ಸಾಕ್ಷಿ, ಅದು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ ಯಾರಿಗಾದರೂ ಸಹಾಯ ಕೊಟ್ಟಿದ್ದರೆ ಅದರ ಫಲ ಶೀಘ್ರದಲ್ಲೇ ದ್ವಿಗುಣವಾಗಿ ಮರಳಿ ಬರುವ ಸಾಧ್ಯತೆಯಿದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಒಂದು ಅಗಾಧ ಬದಲಾವಣೆಗಳ ಹಾದಿ ನಡೆಯುತ್ತದೆ. ನೀವು ಹಳೆಯ ನೋವನ್ನು ಕ್ಷಮಿಸಿದಷ್ಟು ಪ್ರೀತಿ ಮರುಪಾವನವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಹಳೆಯ ಸಂಬಂಧದ ಆತ್ಮ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಆದರೆ ಈ ಬಾರಿ ಅದು ಸಂವಾದ, ಗೌರವ ಮತ್ತು ಶಾಂತಿಯೊಂದಿಗೆ. ಕಣ್ಣೀರುಳುಗಳಿರಿ, ಆದರೆ ಆ ಕಣ್ಣೀರು ಈ ಬಾರಿ ಸಂತೋಷದ ಕಣ್ಣೀರು. ನಿಮ್ಮ ಹೃದಯದೊಳಗೆ ಬ್ರಹ್ಮಾಂಡದ ನಗು ಇರಲಿದೆ. ಕುಟುಂಬದ ಒಳಗಿನ ಸಣ್ಣ ಅಸಮಾಧಾನಗಳು ಸಹಜವಾಗಿಯೇ ಸುಧಾರಿಸುತ್ತವೆ. ಹಿರಿಯರ ಆಶೀರ್ವಾದದಿಂದ ಮನೆಯ ಉತ್ಸಾಹ ಮತ್ತೆ ಜೀವಂತಗೊಳ್ಳುತ್ತದೆ. ಮನೆಯೊಳಗಿನ ಒಂದು ಸಣ್ಣ ಸಂಭ್ರಮ, ಒಂದು ಕಾರ್ಯಕ್ರಮ ಅಥವಾ ಒಂದು ಹೊಸ ಸದಸ್ಯರ ಆಗಮನ ಸಾಧ್ಯತೆ, ಅದು ನಿಮ್ಮ ಕುಟುಂಬದೊಳಗಿನ ಬಾಂಧವ್ಯವನ್ನು ಮತ್ತೊಮ್ಮೆ ಬಲಪಡಿಸುತ್ತದೆ. ಮನೆಯ ಆವರಣದೊಳಗೆ ನೀವೆಂದ್ರೂ ಕೇಳದ ನೆಮ್ಮದಿಯ ಸಂಗೀತ ಕೇಳಬಹುದು. ಅದು ನಗುವಿನ ರೂಪದ ಹರ್ಷ. ಆಧ್ಯಾತ್ಮಿಕ ಬೆಳವಣಿಗೆಯ ವಿಷಯದಲ್ಲಿ ಈ ವರ್ಷ ಅಪೂರ್ವವಾದ ಸಮಯ. ಪ್ರಾತಃಕಾಲದ ಧ್ಯಾನ, ದೇವರ ಸ್ಮರಣೆ ಅಥವಾ ಕೃತಜ್ಞತೆಯ ಪ್ರಾರ್ಥನೆ, ಇವುಗಳಲ್ಲಿ ಯಾವುದಾದರೂ ನಿಮ್ಮ ಆತ್ಮದ ನಗು ತಂದುಕೊಡುತ್ತದೆ. ನಿಮ್ಮ ಮನಸ್ಸಿನೊಳಗಿನ ತಲೆ ಎತ್ತಿದ್ದ ಭಯಗಳು ಕರಗಿ ಹೋಗಲಾರಂಭಿಸುತ್ತವೆ. ನಾನು ಬಲವಂತ ಎಂಬ ಭಾವನೆ ಒಳಗಿನ ಅಸ್ತಿತ್ವವಾಗುತ್ತದೆ. ನಿಮ್ಮನ್ನು ಪ್ರಪಂಚ ಹೊಸ ದೃಷ್ಟಿಯಿಂದ ಕಾಣಲಾರಂಭಿಸುತ್ತದೆ. ಆದರೆ ಇನ್ನೊಂದು ವಿಶಿಷ್ಟ ಅಧ್ಯಾಯ ಉಳಿದಿದೆ. ಬ್ರಹ್ಮಾಂಡದ ಉಡುಗೊರೆ. ಒಂದು ದಿನ ಬಂದು ಎಲ್ಲವೂ ತಾನೇ ಸರಿಯಾಗುವ ಅಪರೂಪದ ಕ್ಷಣವಿದೆ. ಅದು 2026ರ ಯಾವುದೋ ಹಂತದಲ್ಲಿ ನಿಮ್ಮ ಜೀವನ ಸೇರುವ ದಿವ್ಯ ತಿರುವು. ಆ ದಿನ ಬೆಳಗಿನ ಸಮಯದಲ್ಲಿ ಅಥವಾ ರಾತ್ರಿ ಮೌನದಲ್ಲಾಗಬಹುದು. ಆದರೆ ಆ ಕ್ಷಣದಲ್ಲಿ ನೀವು ಎಷ್ಟೋ ವರ್ಷಗಳ ಅಳಿಕೆಯ ಕಾರಣ ಅರಿವಾಗುತ್ತದೆ. ಆ ಕ್ಷಣ ಕಣ್ಣೀರು ನಗುವಾಗಿ ತಿರುಗುವ ಆ ಚಿಮ್ಮು, ಅದು ಮಾತ್ರ ಕನ್ಯಾ ರಾಶಿಯವರಿಗೆ ದೈವದ ಉಡುಗೊರೆ. ಆ ಕ್ಷಣದ ನಂತರ ಪ್ರತಿಯೊಂದು ಮಾತು ಉಜ್ವಲವಾಗುತ್ತದೆ. ನಿಮ್ಮಲ್ಲಿ ಹೊಸ ಶಕ್ತಿ ಹುಟ್ಟುತ್ತದೆ. ಹೆಜ್ಜೆ ಮುನ್ನಡೆಯುತ್ತದೆ. ಕರ್ಮ ಪ್ರಭಾವಿಯಾಗುತ್ತದೆ. ಪ್ರೀತಿ ದೈವಿ ಪರಿಮಳ ನೀಡುತ್ತದೆ. ನೀವು ಗೆದ್ದಿದ್ದೀರಾ ಎಂಬ ಆ ವಿಶ್ವಾಸ ನಿಮ್ಮ ನಗುಗಳಲ್ಲಿ ಬೆಳಗುತ್ತದೆ. ನಗುವಿನ ಆ ಧ್ವನಿಯು ಕೇವಲ ತೆರಳುವ ಶಬ್ದವಲ್ಲ, ಅದು ನಿಮ್ಮ ನೋವಿನ ಅಂತ್ಯಕ್ಕಾಗಿ ದೇವರು ಬರೆಯುವ ಅಂತಿಮ ಸಾಲು. ಹೀಗೆ ವರ್ಷ ಮುಕ್ತಾಯವಾಗುವಷ್ಟರಲ್ಲಿ ನೀವು ಹಿಂದಿನ ದಿನಗಳನ್ನು ಹಿಂದು ನೋಡುತ್ತೀರಿ. ನೀವು ಹೇಳುತ್ತೀರಿ, ಅವರು ನನ್ನ ಕಣ್ಣೀರನ್ನು ಕಂಡರು, ಆದರೆ ದೇವರು ಅದರ ಅರ್ಥವನ್ನು ಮಾಡಿದ. ಇದೇ ಕನ್ಯಾ ರಾಶಿಯ ಪಾವನ ಉಗಮ. ಆ ಕ್ಷಣದಲ್ಲಿ ನೀವೆನ್ನುವಿರಿ, ನಾನು ತುಂಬಾ ಅತ್ತಿದ್ದೆ, ಆದರೆ ನನ್ನ ನಗು ಪ್ರಶ್ನೆಯ ಉತ್ತರವಾಗಿ ಮರಳಿತು. ಬ್ರಹ್ಮಾಂಡ ನಗುತ್ತಿದೆ, ಹಕ್ಕಿಗಳು ನಗುತ್ತಿವೆ, ನಿಮ್ಮ ಆತ್ಮವು ನಗುತ್ತಿದೆ, ಮತ್ತು ಶಾಂತಿ ನಿಮಗೆ ಸಾತಿ. ಕರ್ಮದ ಚಕ್ರ ಪೂರ್ಣವಾಗಿದೆ. ಗುರುಗ್ರಹದ ದಯೆ ನಿಮ್ಮ ಜೀವಿತದ ಬೆಳಕಾಗಿದ್ದು, ಶನಿ ನಿಮ್ಮ